SIP ನಲ್ಲಿ ಇನ್ವೆಸ್ಟ್ ಮಾಡೋದು ಸ್ಟಾಪ್ ಮಾಡಬೇಕಾ? ಯಾಕಂದ್ರೆ ಕಳೆದ 2 ವರ್ಷದಿಂದ ಮಾರ್ಕೆಟು ಯಾವುದೇ ರೀತಿ ರಿಟರ್ನ್ ಕೊಟ್ಟಿಲ್ಲ, ಮೈನಸ್ ರಿಟರ್ನ್ ಕೊಟ್ಟಿದೆ. ಒಂದೊಂದ್ಸಲ ವ್ಯಾಲ್ಯೂಯೇಷನ್ ಹೈ ಅಂತ ಹೇಳ್ತಾರೆ, ಒಂದೊಂದ್ಸಲ FI ಸೆಲ್ ಮಾಡ್ತಿದ್ದಾರೆ ಅಂತ ಹೇಳ್ತಾರೆ, ಒಂದೊಂದ್ಸಲ ಟ್ರಂಪ್ ಟ್ಯಾರಿಫ್ ತರ್ತಾನೆ, ಆ ಟ್ಯಾರಿಫ್ ನ ಬಂದು ಅವನೇ ಕ್ಯಾನ್ಸಲ್ ಮಾಡ್ತಾನೆ, ಒಂದೊಂದ್ಸಲ ಬಂದು ವಾರ್ ಬರುತ್ತೆ. ಇದೆಲ್ಲ ನೋಡ್ತಿದ್ರೆ ಈ SIP ನ ಸ್ಟಾಪ್ ಮಾಡಬೇಕು ಅಂತ ಅನ್ಸ್ಬಿಡುತ್ತೆ. ಯಾಕಂದ್ರೆ ನಾನು ವರ್ಷಕ್ಕೆ 14-15% ಸಿಗುತ್ತೆ ಅಂತ ಇನ್ವೆಸ್ಟ್ ಮಾಡಿದೀನಿ, ಇಲ್ಲಿ ನೋಡಿದ್ರೆ 14% ಸಿಗೋದವ್ರಲ್ಲಿ 2% 3% ಮೈನಸ್ ಅಲ್ಲಿದೆ. ಇದರಿಂದ ನನ್ನ SIP ನ ಸ್ಟಾಪ್ ಮಾಡಬೇಕು ಅಂತ ಅನಿಸ್ತಾ ಇದೆ. ಇದು ಬಂದ್ಬಿಟ್ಟು ನನ್ನ ಮನದಾಳದ ಮಾತಲ್ಲ, ಇದು ಪ್ರತಿಯೊಬ್ಬ ಹೊಸ ಇನ್ವೆಸ್ಟರ್ಸ್ಗಳಿಗೆ ಆಗುವಂತ ಫೀಲಿಂಗ್. ಇದನ್ನ ನಾವು ಫ್ರಸ್ಟ್ರೇಷನ್ ಕೂಡ ಅನ್ಬೋದು. ಹಾಗಿದ್ರೆ ನಿಜವಾಗ್ಲೂ ಕೂಡ ಈ SIP ನ ಸ್ಟಾಪ್ ಮಾಡಬೇಕು. ಎಲ್ಲದಕ್ಕಿಂತ ಮುಂಚೆ ಫಸ್ಟ್ ಪ್ರಾಬ್ಲಮ್ ಏನಂತ ಅರ್ಥ ಮಾಡ್ಕೊಳ್ಳೋಣ. ಕಳೆದ 2 ವರ್ಷದಿಂದ ಸ್ಟಾಕ್ ಮಾರ್ಕೆಟ್ ಯಾವುದೇ ರೀತಿ ರಿಟರ್ನ್ ಕೊಟ್ಟಿಲ್ಲ. ಅಂದ್ರೆ ಸುಮಾರು 16-17 ತಿಂಗಳಾಗಿದೆ. ಸೆಪ್ಟೆಂಬರ್ 2024ರಲ್ಲಿ ಸ್ಟಾಕ್ ಮಾರ್ಕೆಟ್ ಪೀಕ್ ಆಗುತ್ತೆ, ಅಂದ್ರೆ ಹೈಯೆಸ್ಟ್ ಎವರ್ ಪ್ರೈಸ್ ನ ಟಚ್ ಮಾಡುತ್ತೆ, 26,200 ರೇಂಜ್ ಅಲ್ಲಿ ಟಚ್ ಮಾಡುತ್ತೆ. ಅಲ್ಲಿಂದ ನೆಕ್ಸ್ಟ್ 6 ತಿಂಗಳಲ್ಲೇ ಸ್ಟಾಕ್ ಮಾರ್ಕೆಟ್ ಕೆಳಗೆ ಬೀಳಕ್ ಸ್ಟಾರ್ಟ್ ಆಗುತ್ತೆ. ವಾಪಸ್ ಅದು 22,500ಕ್ಕೆ ಬರುತ್ತೆ. ಮತ್ತೆ ಅಲ್ಲಿಂದ ಮೇಲೋಗಕ್ಕೆ ಸ್ಟಾರ್ಟ್ ಆಗುತ್ತೆ. 22,500ರಿಂದ 26,000 ಟಚ್ ಮಾಡುತ್ತೆ. ಮತ್ತೆ ತಾರೀಫು, ವಾರು, ಅದು ಇದು ಅಂತ ಹೆಸರು ಹೇಳ್ಕೊಂಡು ಕೆಳಗೆ ಬೀಳ್ತಾ ಹೋಗುತ್ತೆ. ಇವತ್ತು ಆಕ್ಚುಲಿ ಮಾರ್ಚ್ 9, ಇವತ್ತಿನ ದಿವಸ ನಿಫ್ಟಿ 23,800 ಟ್ರೇಡ್ ಆಗ್ತಾ ಇದೆ. ಅಂದ್ರೆ 2024 ಸೆಪ್ಟೆಂಬರ್ ಇಂದ ಇಲ್ಲಿವರೆಗೂ ಮಾರ್ಕೆಟು ಯಾವುದೇ ರೀತಿ ರಿಟರ್ನ್ ಕೊಟ್ಟಿಲ್ಲ. ಇದನ್ನ ನಾವು ಕ್ರಾಶ್ ಅಂತ ಕರೆಯಲ್ಲ. ಕ್ರಾಶ್ ಅಂದ್ರೆ 20% ಗಿನ್ನ ಮೇಲ್ ಬಿದ್ರೆ ಅದನ್ನ ಕ್ರಾಶ್ ಅಂತ ಕರೀತಾರೆ. ಇದನ್ನ ನಾವು ಕ್ರಾಶ್ ಅಂತ ಕರೆಯಲ್ಲ, ಕರೆಕ್ಷನ್ ಅಂತ ಕರಿತೀವಿ. ಕರೆಕ್ಷನ್ ಅಲ್ಲಿ 2 ತರ ಕರೆಕ್ಷನ್ ಬರುತ್ತೆ. ಒಂದು ಪ್ರೈಸ್ ಕರೆಕ್ಷನ್, ಅಂದ್ರೆ ಪ್ರೈಸ್ ಡೌನ್ ಆಗಿ ಕೆಳಗೆ ಬಂದಿದ್ರೆ ಪ್ರೈಸ್ ಕರೆಕ್ಷನ್. ಇನ್ನೊಂದು ಬಂದ್ಬಿಟ್ಟು ಟೈಮ್ ಕರೆಕ್ಷನ್. ಟೈಮ್ ಕರೆಕ್ಷನ್ ಅಂದ್ರೆ ಟೈಮ್ ಹೋಗ್ತಾ ಇರುತ್ತೆ ಬಟ್ ಪ್ರೈಸ್ ಮೇಲೆ ಹೋಗ್ತಾ ಇರಲ್ಲ. ಇದನ್ನ ಟೈಮ್ ಕರೆಕ್ಷನ್ ಅಂತ ಕರಿತೀವಿ. ಇದು ಯಾವಾಗ ಆಗುತ್ತೆ ಅಂದ್ರೆ ನಾರ್ಮಲಿ ಸ್ಟಾಕ್ ಮಾರ್ಕೆಟ್ ಓವರ್ ವ್ಯಾಲಿಡ್ ಆಗಿದ್ದಾಗ ಪ್ರೈಸ್ ಕರೆಕ್ಷನ್ ಆಗುತ್ತೆ. ಅಂದ್ರೆ ನೆಕ್ಸ್ಟ್ 1.5 to 2 years ಮಾರ್ಕೆಟ್ ಯಾವುದೇ ರೀತಿ ಮೂಮೆಂಟಮ್ ಆಗಲ್ಲ, ಮೂಮೆಂಟ್ ಕೊಡಲ್ಲ. ಇದು ಸ್ಟಾಕ್ ಮಾರ್ಕೆಟ್ ಮಾತ್ರ ಅಲ್ಲ, ಎಲ್ಲ ಅಸೆಟ್ ಕ್ಲಾಸ್ ಅಲ್ಲೂ ಆಗುತ್ತೆ, ರಿಯಲ್ ಎಸ್ಟೇಟ್ ಅಲ್ಲೂ ಆಗುತ್ತೆ, ಎಲ್ಲ ಕಡೆನೂ ಆಗುತ್ತೆ. ನೀವೇನಾದ್ರೂ ಆಲ್ರೆಡಿ ಡೆವಲಪ್ ಆಗಿರೋ ಏರಿಯಾದಲ್ಲಿ ಏನಾದರೂ ಸೈಟ್ ಗೀಟ್ ಬೈ ಮಾಡಿದ್ರೆ ಒಂದು 3-4 ವರ್ಷ ಅಥವಾ 5 ವರ್ಷ ಅಲ್ಲಿ ಪ್ರೈಸ್ ಮೂವ್ಮೆಂಟೇ ಆಗಲ್ಲ, ಮೇಲೆ ಹೋಗಲ್ಲ. ಯಾಕಂದರೆ ನೀವು ಆಲ್ರೆಡಿ ಒಳ್ಳೆ ಪ್ರೈಸ್ನ ಪೇ ಮಾಡಿಬಿಟ್ಟಿರ್ತೀರ. ಅಲ್ಲಿ ಡೆವಲಪ್ ಆಗುತ್ತೆ ಅಂತ ಗೊತ್ತಾಗಿ ಎಲ್ಲರೂ ಎಂಟ್ರಿ ಆಗಿರ್ತಾರೆ, ಪ್ರೈಸ್ ಆಲ್ರೆಡಿ ಪೀಕಲ್ಲಿರುತ್ತೆ. ಇದರಿಂದ ನೆಕ್ಸ್ಟ್ ಬಂದು ಇನ್ವೆಸ್ಟ್ ಮಾಡೋರಿಗೆ ಅಲ್ಲಿಂದ ನೆಕ್ಸ್ಟ್ ಏನು ದೊಡ್ಡದು ಅನ್ಸಲ್ಲ, ಅದರಿಂದ ಅವರು ನೆಕ್ಸ್ಟ್ ಇನ್ವೆಸ್ಟ್ ಮಾಡೋರು ಅಷ್ಟೊಂದು ಬೇಗ ಬರಲ್ಲ. ಇದರಿಂದ ಏನಾಗುತ್ತೆ, ಪ್ರೈಸ್ ಅಲ್ಲೇ ಸ್ಟಾಗ್ನೆಂಟ್ ಆಗುತ್ತೆ. ಇದನ್ನು ನಾವು ಪ್ರೈಸ್ ಕರೆಕ್ಷನ್ ಅಂತ ಕರಿತೀವಿ. ಇಂಥ ಟೈಮಲ್ಲಿ ಎಷ್ಟೋ ಜನ ಏನು ಮಾಡ್ತಾರೆ, ಇದು ಎಷ್ಟು ದಿವಸ ಆದರೂ ಹೋಗ್ತಾ ಇಲ್ಲ, ನಾನು ಇದನ್ನು ಸೆಲ್ ಮಾಡಿಬಿಡ್ತೀನಿ. ಸೆಲ್ ಮಾಡಿಬಿಟ್ಟು ರೀಸೆಂಟ್ಲಿ ಗೋಲ್ಡ್ ಮೇಲೆ ಹೋಗ್ತಾ ಇದೆ, ಗೋಲ್ಡಲ್ಲಿ ಹೋಗ್ಬಿಡ್ತೀನಿ. ಸಿಲ್ವರ್ ಮೇಲೆ ಹೋಗ್ತಾ ಇದೆ, ಸಿಲ್ವರ್ ಮೇಲೆ ಹೋಗ್ತೀನಿ. ನಮ್ಮ ಮನೆ ಪಕ್ಕ ಯಾವುದೋ ಸೈಟ್ ಚೆನ್ನಾಗಿದೆ, ಸೈಟ್ ಬೈ ಮಾಡ್ತೀನಿ. ಈ ಥರ ಡಿಸಿಷನ್ ತಾಣ್ತಾರೆ. ಆಮೇಲೆ ಇದನ್ನು FDಗೆ ಕಂಪೇರ್ ಮಾಡ್ತಾರೆ. ಅಯ್ಯೋ, ನಾನು ಬ್ಯಾಂಕಲ್ಲಿ ಇಟ್ಟಿದ್ರೆ ನನಗೆ ಇಷ್ಟು ಸಿಗ್ತಾ ಇತ್ತು, ಇಲ್ಲಿ ಅಷ್ಟು ಸಿಗ್ತಾ ಇಲ್ಲ ಅಂತ ಈ ಥರ ಕಂಪೇರ್ ಮಾಡ್ತಾರೆ. ಫಸ್ಟ್ ಆಫ್ ಆಲ್ ನಾವು ಇದನ್ನು ಬ್ಯಾಂಕಿಗೆ ಕಂಪೇರ್ ಮಾಡೋದೇನೆ ರಾಂಗು. ಯಾಕಂದರೆ ಇಲ್ಲಿ ನಮಗೆ ಫಿಕ್ಸ್ಡ್ ರಿಟರ್ನ್ ಕೊಡ್ತೀವಿ ಅಂತ ಸ್ಟಾಕ್ ಮಾರ್ಕೆಟ್ ಏನು ಹೇಳಿರಲ್ಲ. ಇಲ್ಲಿ ಫಿಕ್ಸ್ಡ್ ರಿಟರ್ನ್ ಸಿಗಲ್ಲ. ಬ್ಯಾಂಕಲ್ಲಾದರೆ ನಿಮಗೆ ಫಿಕ್ಸ್ಡ್ ರಿಟರ್ನ್ ಸಿಗುತ್ತೆ, ಬಟ್ ಇಲ್ಲಿ ನಿಮ್ಮ ರಿಟರ್ನ್ ವೊಲಟೈಲಿಟಿ ಇರುತ್ತೆ, ಅಂದ್ರೆ ಮೇಲೆ ಕೆಳಗೆ ಇರುತ್ತೆ. ಇದೇ ಪ್ರಾಬ್ಲಮ್ ಇಲ್ಲಿ. ಅದರಿಂದನೇ ನಮಗೆ ಇಲ್ಲಿ ಜಾಸ್ತಿ ರಿಟರ್ನ್ ಸಿಗುತ್ತೆ. ಹಿಸ್ಟಾರಿಕಲಿ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ 15% ಆವರೇಜು ರಿಟರ್ನ್ ಕೊಟ್ಟಿದೆ ಕಳೆದ 40 ವರ್ಷದಿಂದನು. ಅದಕ್ಕೇನೆ ಸ್ಟಾಕ್ ಮಾರ್ಕೆಟ್ ನ ಶಾರ್ಟ್ ಟರ್ಮ್ ಅಲ್ಲಿ ನಾವ್ ಯಾವತ್ತೂ ಅಳಿಯಕ್ ಹೋಗ್ಬಾರ್ದು. ಮತ್ತೆ ನೀವ್ ಹೇಳ್ಬೋದು, ಶಾರ್ಟ್ ಟರ್ಮ್ ಅಂತಿರಲ್ಲ ಸರ್, ನೀವು ಇದು 2 ವರ್ಷ ಆಯ್ತು ಸರ್ ಮಾರ್ಕೆಟ್ ಹೋಗ್ದಲೆ, ಇದನ್ನ ಶಾರ್ಟ್ ಟರ್ಮ್ ಅಂತಾರ ಸರ್, 2 ವರ್ಷ ಲಾಂಗ್ ಟರ್ಮ್ ಸರ್ ಅಂತ ನೀವು ಹೇಳ್ಬೋದು. ಆಕ್ಚುಲಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ 3 ವರ್ಷ ಲಾಂಗ್ ಟರ್ಮ್, ಮಿನಿಮಮ್ 3-4-5 ವರ್ಷ ಇದ್ರೆ ಅದು ಲಾಂಗ್ ಟರ್ಮ್. ಅದಕ್ಕಿಂತ ಒಳಗಡೆ ಏನೇ ಇದ್ರು ಅದು ಶಾರ್ಟ್ ಟರ್ಮ್ ಅಂತಾನೆ. ಆಮೇಲೆ ಇಲ್ಲಿ 2 ವರ್ಷ ಆಗೇ ಇಲ್ಲ. ಯಾಕಂದರೆ ಸೆಪ್ಟೆಂಬರಲ್ಲಿ ಪೀಕ್ ಆಗಿದ್ದ ಮಾರ್ಕೆಟು, ಸೆಪ್ಟೆಂಬರಿಂದ ಇಲ್ಲಿವರೆಗೂ ಎಷ್ಟಾಗಿದೆ, ಮಾರ್ಚಿಗೆ 18 ತಿಂಗಳಾಗಿದೆ. 18 ತಿಂಗಳನ್ನ 1 ವರ್ಷ ಅಂತ ಕರೀತಾರೆ, 2 ವರ್ಷ ಅಂತ ಕರೆಯಲ್ಲ. 18 ತಿಂಗಳು ಏನು ಅಷ್ಟು ದೊಡ್ಡ ಇದಲ್ಲ, ಟೈಮ್ ಅಲ್ಲ. ಮತ್ತೆ SIP ನಲ್ಲಿ ದುಡ್ಡು ಮಾಡೋಕ್ಕಾಗದೇನೆ ಲಾಂಗ್ ಟರ್ಮ್ ಅಲ್ಲಿ. ನೀವು ಶಾರ್ಟ್ ಟರ್ಮ್ ಅಲ್ಲಿ ಥಿಂಕ್ ಮಾಡಿದ್ರೆ ವರ್ಷ 1.5 ವರ್ಷದೆಲ್ಲನೂ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ನೀವು ವೆಲ್ತ್ನ ಕ್ರಿಯೇಟ್ ಮಾಡೋಕ್ಕಾಗಲ್ಲ. ವೆಲ್ತ್ ಅಂದ್ರೆ ಏನು ಹೇಳಿ, ಆಸ್ತಿ ಕ್ರಿಯೇಟ್ ಮಾಡ್ಬೇಕಂದ್ರೆ 2-3 ದಿವಸಕ್ಕಾಗಲ್ಲ. 2-3 ದಿವಸದಲ್ಲಿ ಏನು ಮಾಡ್ಬೋದು, ಕೂಲಿ ಕ್ರಿಯೇಟ್ ಮಾಡ್ಬೋದು, ಕೂಲಿನ ಜನರೇಟ್ ಮಾಡ್ಬೋದು. ಅಂದರೆ ನೀವು ಹೋಗಿ ಏನೋ ಜೆಪ್ಟೋ ಮಾಡಿದ್ರಿ, ಝೊಮ್ಯಾಟೊ ಮಾಡಿದ್ರಿ ಅಂದರೆ 500 ರೂಪಾಯಿಂದ 1,000 ರೂಪಾಯಿ ಸಿಗ್ಬೋದು 2-3 ದಿವಸದಲ್ಲಿ. ಅಥವಾ ನೀವೇನೋ ಬೇರೆ ಕೆಲಸ ಮಾಡಿದ್ದೀರಾ ಅಂದರೆ ಒಂದು 3-4 ಸಾವಿರ ಸಿಗ್ಬೋದು. ಇಲ್ಲಿ ವೆಲ್ತ್ ಕ್ರಿಯೇಟ್ ಮಾಡೋಕ್ಕಾಗಲ್ಲ, ಆಸ್ತಿ ಕ್ರಿಯೇಟ್ ಮಾಡೋಕ್ಕಾಗಲ್ಲ. ಆಸ್ತಿ ಕ್ರಿಯೇಟ್ ಮಾಡೋಕ್ಕಾಗದೇನೆ ಲಾಂಗ್ ಟರ್ಮಲ್ಲಿ. ನಿಮ್ಗೊಂದು ಎಕ್ಸಾಂಪಲ್ ಹೇಳ್ತೀನಿ ಕೇಳಿ. 2010ರಿಂದ 2013ವರೆಗೂ ಸ್ಟಾಕ್ ಮಾರ್ಕೆಟು ಯಾವುದೇ ರೀತಿ ರಿಟರ್ನ್ ಕೊಟ್ಟಿರಲಿಲ್ಲ. ಎಷ್ಟೋ ಜನ ಅವಾಗ SIP ಮಾಡ್ತಿದ್ರಲ್ಲ, ಅವ್ರಿಗೆ ಫ್ರಸ್ಟ್ರೇಷನ್ ಆಗಿಬಿಟ್ಟಿತ್ತು, ತುಂಬ ಬೇಜಾರಾಗ್ಬಿಟ್ಟಿತ್ತು, ಯಾವುದೇ ರೀತಿ ರಿಟರ್ನ್ ಕೊಡ್ತಿಲ್ಲ ಅಂತ. ಆದರೂ ಕೂಡ 2010ರಲ್ಲಿ ಯಾರಾದರೂ 10,000 ರೂಪಾಯಿ SIP ಮಾಡಿದರೆ, ಲಾರ್ಜ್ ಕ್ಯಾಪಲ್ಲಿ 10,000 ರೂಪಾಯಿ SIP ಮಾಡಿದ್ರೆ ಅವ್ರದ್ದು ಟೋಟಲ್ ಇನ್ವೆಸ್ಟ್ಮೆಂಟು 3 ವರ್ಷದಲ್ಲಿ 3,60,000 ಆಗ್ತಿತ್ತು. 3,60,000 ಇವ್ರದ್ದು ಇನ್ವೆಸ್ಟ್ಮೆಂಟು ಅಂದರೆ 10,000 ಮಾಡ್ಕೊಂಬಂದು 3 ವರ್ಷಕ್ಕೆ 3,60,000 ಆಗ್ತಿತ್ತು. ಅದು 3 ವರ್ಷ ಆದಮೇಲೆ ಅದ್ರ ವ್ಯಾಲ್ಯೂ ಇದ್ದಿದ್ದು 4,11,000. ಟೋಟಲ್ 3,60,000 ಇನ್ವೆಸ್ಟ್ ಮಾಡೋದಕ್ಕೆ ಟೋಟಲ್ ಆಗಿರೋದು 4,11,000. ಅವಾಗ ಇವ್ರದ್ದು XIRR ಆಗ್ತಿತ್ತು 9.39.
XIRR ಅಂದರೆ ಯಾವ ರೀತಿ CAGR ಯೂಸ್ ಮಾಡ್ತೀವಲ್ಲ, ನಾವು SIP ನಲ್ಲಿ XIRR ಯೂಸ್ ಮಾಡ್ತೀವಿ. ಯಾಕಂದರೆ ನೀವಿಲ್ಲಿ ಎಲ್ಲ ದುಡ್ಡು ಒಂದೇ ಸಲ ತಗೊಂಡೋಗಿ ಆಗ್ತಾ ಇಲ್ಲ. 3,60,000 ಒಂದೇ ಸಲ ತಗೊಂಡೋಗಿ ಹಾಕಿಲ್ಲ. ಇಲ್ಲಿ ತಿಂಗಳ ಆಗ್ತಿದ್ದೀರಾ. ನೀವು ಬ್ಯಾಂಕಲ್ಲಿ ಹೋಗಿ RD ಕಟ್ಟೋದು ಅಷ್ಟೇ, ಅಲ್ಲಿ ತಿಂಗಳ ಹೋಗಾಗ್ತೀರಾ. ಅಂಥದಕ್ಕೆಲ್ಲನೂ ನಾವೆಲ್ಲೆಲ್ಲಿ ತಿಂಗಳ ಹಾಕ್ತೀವಿ ಅಲ್ಲಿ ನಾವು XIRRನ ಕ್ಯಾಲ್ಕುಲೇಟ್ ಮಾಡಬೇಕು, CAGR ಅಲ್ಲ. ಆಗ ಟೋಟಲ್ XIRR ಬಂದಿದ್ದು 9.39. ಅದೇ ರೀತಿ ನೀವೇನಾದರೂ ಫ್ಲೆಕ್ಸಿ ಕ್ಯಾಪಲ್ಲಿ ಇನ್ವೆಸ್ಟ್ ಮಾಡಿದರೆ, ಫ್ಲೆಕ್ಸಿ ಕ್ಯಾಪ್ ಅಂದರೆ ಏನು ಹೇಳಿ, ಅಲ್ಲಿ ಲಾರ್ಜು, ಮೀಡಿಯಮ್ಮು, ಸ್ಮಾಲು ಎಲ್ಲ ಇರುತ್ತೆ ಫ್ಲೆಕ್ಸಿ ಕ್ಯಾಪು. ಅಲ್ಲೇನಾದರೂ ನೀವು 10,000 SIP ಮಾಡ್ಕೊಂಡು ಹೋಗಿದ್ರೆ ನಿಮ್ಮದು ಇನ್ವೆಸ್ಟ್ಮೆಂಟು 3 ವರ್ಷದಲ್ಲಿ 3,60,000 ಆಗ್ತಿತ್ತು. ವ್ಯಾಲ್ಯೂ ಬಂದ್ಬಿಟ್ಟು 3,61,000 ಆಗ್ತಿತ್ತು. ರಿಟರ್ನ್ ಬಂದ್ಬಿಟ್ಟು 0.21%. ಅಂದರೆ ನಿಮ್ಗೆ ಏನು ಸಿಕ್ಕೇ ಇಲ್ಲ, 0% ರಿಟರ್ನ್ ಸಿಕ್ಕಿದೆ 3 ವರ್ಷದಲ್ಲಿ SIP ಮಾಡ್ಕೊಂಬಂದವ್ರಿಗೆ. ಆ ಟೈಮಲ್ಲಿ ಏನಾದರೂ ಫ್ಲೆಕ್ಸಿ ಕ್ಯಾಪಲ್ಲಿ ಇನ್ವೆಸ್ಟ್ ಮಾಡಿದಿದ್ರೆ. ಅದೇ ರೀತಿ ಮಿಡ್ ಕ್ಯಾಪಲ್ಲಿ ಕೂಡ SIP ಮಾಡ್ಕೊಂಬಂದಿದ್ರೆ ಇನ್ವೆಸ್ಟ್ಮೆಂಟು 3,60,000, ವ್ಯಾಲ್ಯೂ ಬಂದ್ಬಿಟ್ಟು 3,74,000 ಆಗ್ತಿತ್ತು. ರಿಟರ್ನ್ ಬಂದ್ಬಿಟ್ಟು ಅಂದರೆ XIRR ಬಂದ್ಬಿಟ್ಟು 2.97% ಆಗ್ತಿತ್ತು. ಇಲ್ಲೂ ಕೂಡ ಯಾವುದೇ ರೀತಿ ರಿಟರ್ನ್ ಇಲ್ಲ. ಅದೇ ರೀತಿ ನೀವು ಸ್ಮಾಲ್ ಕ್ಯಾಪ್ ಮ್ಯೂಚುವಲ್ ಫಂಡಲ್ಲಿ SIP ಮಾಡ್ಕೊಂಬಂದಿದ್ರೆ 3,60,000, 3,99,000 ಆಗ್ತಿತ್ತು. XIRR ಬಂದ್ಬಿಟ್ಟು 7% ಇದೆ. ಇಲ್ಲೂ ಕೂಡ ಯಾವುದೇ ರೀತಿ ರಿಟರ್ನ್ ಇಲ್ಲ. ಇದನ್ನ ನೋಡಿದ್ರೆ ಏನನ್ಸುತ್ತೆ, ಕೆಟ್ಟು ಬೋರಿಂಗ್ ಆಗುತ್ತಲ್ಲ. ಇಂಥ ಟೈಮಲ್ಲಿ ಏನು ರಿಟರ್ನ್ ಕೊಡ್ತಾ ಇಲ್ಲ, ತಗೊಂಡೋಗಿ FD ಹಾಕ್ಬಿಡೋಣ, ಅಲ್ಲಿ ಹಾಕ್ಬಿಡೋಣ ಅಂತ ಕೆಟ್ಟು ಬೋರಿಂಗ್ ಆಗುತ್ತೆ. ಬಟ್ ನೆಕ್ಸ್ಟ್ 1 ಇಯರಲ್ಲಿ ಏನಾಗುತ್ತಲ್ಲ, ಅದು ಮಿರಾಕಲ್. ಜಸ್ಟ್ ನೀವು ಅದನ್ನು ನೆಕ್ಸ್ಟ್ 1 ಇಯರ್ಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗಿದ್ರೆ ಆ SIPನ, ಟೋಟಲ್ ಇನ್ವೆಸ್ಟ್ಮೆಂಟ್ ನಿಮ್ದು ಆಗ್ತಿತ್ತು ಲಾರ್ಜ್ ಕ್ಯಾಪ್ ಫಂಡಲ್ಲಿ 4,80,000 ಆಗ್ತಾ ಇತ್ತು. ನೆಕ್ಸ್ಟ್ 1 ಇಯರ್ ಅಷ್ಟೊತ್ತಿಗೆ ಆ ಪೋರ್ಟ್ಫೋಲಿಯೋ ವ್ಯಾಲ್ಯೂ ಎಷ್ಟಾಗ್ತಿತ್ತು ಗೊತ್ತಾ, 7,40,000. ನಿಮ್ದು XIRR 23% ಆಗ್ತಿತ್ತು. ಅಂದರೆ ನಿಮ್ದು 2010ರಿಂದ 2014ವರೆಗೂ XIRR ವರ್ಷದಿಂದ ವರ್ಷಕ್ಕೆ ನೀವು ರಿಟರ್ನ್ ತೆಗೆದಿರೋದು 23% ಆಗ್ತಾ ಇತ್ತು. 9% ಡೈರೆಕ್ಟ್ 23%. ಯಾಕಂದರೆ 2014ರಲ್ಲಿ ಮಾರ್ಕೆಟ್ ಸಖತ್ ಮೇಲೋಗುತ್ತೆ. 5,000 ಇದ್ದಿದ್ದ ನಿಫ್ಟಿ ಒಂದೇ ವರ್ಷದಲ್ಲಿ 8,000ಕ್ಕೆ ಹೋಗುತ್ತೆ. ಅಂದರೆ 70% ಮೇಲೋಗುತ್ತೆ. XIRR ಎಷ್ಟಾಗ್ತಿತ್ತು, 23% ಲಾರ್ಜ್ ಕ್ಯಾಪಲ್ಲಿ. ಮಿಡ್ ಕ್ಯಾಪಲ್ಲಿ ಸೇಮ್ ನೀವು 4 ವರ್ಷ SIPನ ಕಂಟಿನ್ಯೂ ಮಾಡ್ಕೊಂಡು ಹೋಗಿದ್ದಿದ್ರೆ 4.8 lakh ನಿಮ್ದು ಇನ್ವೆಸ್ಟ್ಮೆಂಟ್ ಆಗ್ತಾ ಇತ್ತು. ಟೋಟಲ್ ವ್ಯಾಲ್ಯೂ ಬಂದ್ಬಿಟ್ಟು 7,89,000 ಆಗ್ತಾ ಇತ್ತು. ರಿಟರ್ನ್ ಎಷ್ಟು, XIRR ರಿಟರ್ನ್ ಎಷ್ಟು, 33% ರಿಟರ್ನ್ ಬರ್ತಾ ಇತ್ತು 1 ವರ್ಷ ಕಂಟಿನ್ಯೂ ಮಾಡಿದ್ಕೆ. ಅದೇ ರೀತಿ ಸ್ಮಾಲ್ ಕ್ಯಾಪಲ್ಲಿ SIP ಮಾಡ್ಕೊಂಡು ಬಂದಿದ್ದಿದೆ, ಟೋಟಲ್ಲು 4,80,000 ನಿಮ್ದು ಇನ್ವೆಸ್ಟ್ಮೆಂಟು. ನೆಕ್ಸ್ಟ್ 1 ಇಯರ್ ಅಷ್ಟೊತ್ತಿಗೆ ಅದು 10,08,000 ಆಗುತ್ತೆ. XIRR ಎಷ್ಟು ಗೊತ್ತಾ, 40% XIRR ಸಿಗ್ತಾ ಇತ್ತು. 1 ವರ್ಷದಲ್ಲಿ ಏನೆಲ್ಲ ಮ್ಯಾಜಿಕ್ ಆಗುತ್ತೆ. ನಾನಿಲ್ಲಿ ಮಾರ್ಕೆಟ್ 70% ಹೋಯ್ತು ಯಾವಾಗ 2013ರಿಂದ 2014ರಲ್ಲಿ ಒಪ್ಕೊಳ್ತೀನಿ. ಆದರೆ ನಾನಿಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಿರೋದು 40%. 2010ರಿಂದ ನೀವು 2010ರಿಂದ ಇನ್ವೆಸ್ಟ್ ಮಾಡ್ಕೊಂಡು ಬಂದಿದ್ರು ಕೂಡ ನಿಮ್ಮದು 40% ಆಗಿ ಹೋಗ್ತಿತ್ತು. ಅದಕ್ಕೇನೆ ಸ್ಟಾಕ್ ಮಾರ್ಕೆಟ್ ಅನ್ನೋದು ಲಾಂಗ್ ಟರ್ಮ್ ಗೇಮು. ಇಲ್ಲಿ ಶಾರ್ಟ್ ಟರ್ಮ್ ಗೇಮ್ ಮಾಡಕ್ಕೆ ಬಂದಾಗ ದುಡ್ಡು ಮಾಡೋಕ್ಕಾಗಲ್ಲ. ಇಲ್ಲಿ ಯಾವಾಗ ಮಾರ್ಕೆಟ್ ಮೇಲೆ ಹೋಗುತ್ತೆ, ಯಾವಾಗ ಮಾರ್ಕೆಟ್ ಮೇಲೆ ಹೋಗಲ್ಲ ಅಂತ ಕಂಡಿಡಿಯೋಕ್ಕಾಗಲ್ಲ. ಅದಕ್ಕೆ ನಾವು ಲಾಂಗ್ ಟರ್ಮಲ್ಲಿ ಇನ್ವೆಸ್ಟ್ ಮಾಡಿದಾಗ, ಯಾವಾಗಲೂ ಲಾಂಗ್ ಟರ್ಮ್ ಹೊರೈಸನ್ ಇಟ್ಕೊಂಡಿದ್ದಾಗ ನಾವು ಇಲ್ಲಿ ದುಡ್ಡು ಮಾಡೇ ಮಾಡ್ತೀವಿ. ಅದಕ್ಕೆ ಲಾಂಗ್ ಟರ್ಮ್ ಹೊರೈಸನ್ ಇಟ್ಕೊಬೇಕು. ಮತ್ತೆ ಎಲ್ಲ ಡೇಟನ್ನು ರಿಸರ್ಚ್ ಮಾಡಿರೋದು ನಾನೇ ಸೃಷ್ಟಿ ಮಾಡಿರೋದಲ್ಲ. ಇದ್ರ ಸೋರ್ಸು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡ್ಕೊಳ್ಳಿ. ನೀವು ಕೂಡ ರಿಸರ್ಚ್ ಮಾಡಿ. ಆ್ಯಕ್ಚುಲಿ ಈ ಥರ ಮಾರ್ಕೆಟ್ ಬೀಳೋದು SIP ಇನ್ವೆಸ್ಟರ್ಸ್ಗೆ ಒಂಥರ ಬೆನಿಫಿಟ್ ಇದ್ದಂಗೆ. ಯಾಕಂದರೆ ಅವ್ರಿಗೆ ಲೋವರ್ NAV ಸಿಗ್ತಾ ಹೋಗುತ್ತೆ. ನೀವೇ ಎಕ್ಸಾಂಪಲ್ ತೊಗೊಳ್ಳಿ, ನೀವು 10,000 ರೂಪಾಯಿ SIP ಮಾಡ್ತಿದ್ದೀರಾ ಅನ್ಕೊಳ್ಳಿ. ನೀವು 10,000 ರೂಪಾಯಿ SIP ಮಾಡ್ತಿರ್ತೀರಾ, ಈ ತಿಂಗಳು ಇನ್ವೆಸ್ಟ್ ಮಾಡ್ತೀರಾ, ಮುಂದಿನ ತಿಂಗಳೇ ಮಾರ್ಕೆಟ್ ಡಬಲ್ ಆಯಿತು ಅನ್ಕೊಳ್ಳಿ. ನೀವು ಇನ್ವೆಸ್ಟ್ ಮಾಡಿದ ತಕ್ಷಣ ಮಾರ್ಕೆಟ್ ಡಬಲ್ ಆಯಿತು ಅನ್ಕೊಳ್ಳಿ. ಬೇಡ, ನೀವು 10,000 ರೂಪಾಯಿ SIP ಮಾಡ್ತಿದ್ದೀರಾ, 1 ವರ್ಷಕ್ಕೆ ತೊಗೊಳ್ಳಿ. 1 ವರ್ಷಕ್ಕೆ ಎಷ್ಟಾಗುತ್ತೆ, 1,20,000 ಆಗುತ್ತೆ. 1,20,000 ಮಾರ್ಕೆಟು ನೆಕ್ಸ್ಟ್ ಇಯರ್ ಡಬಲ್ ಆಗುತ್ತೆ ಅಂದ್ಕೊಳ್ಳಿ. ಎಷ್ಟಾಗುತ್ತೆ, 2,40,000. ಈ 2,40,000 ನಿಮ್ಮ ಲೈಫ್ನ ಏನಾದರೂ ಚೇಂಜ್ ಮಾಡುತ್ತಾ, ನಿಮ್ಮ ಲೈಫಲ್ಲಿ ಏನಾದರೂ ವ್ಯಾಲ್ಯೂ ಆ್ಯಡ್ ಮಾಡುತ್ತಾ? ಸುಮ್ಮನೆ ಯೋಚನೆ ಮಾಡಿ 2,40,000ಕ್ಕೆ ಏನು ಬರುತ್ತೆ ಅಂತ. ವೆಲ್ತ್ ಬಿಲ್ಡ್ ಮಾಡೋದು ಹೆಂಗೆ, ಆಸ್ತಿ ಬಿಲ್ಡ್ ಮಾಡೋದು ಹೆಂಗೆ? ಜಾಸ್ತಿ ಬಿಲ್ಡ್ ಮಾಡ್ಬೇಕಂದ್ರೆ ನಿಧಾನ ಗ್ರೋ ಆಗಬೇಕಲ್ಲ. ಇದೇ 10,000 SIP ಮಾರ್ಕೆಟ್ ಮೇಲೆ ಹೋಗ್ದಲೆ 10 ಲಕ್ಷ ಆಗುತ್ತೆ ಅನ್ಕೊಳ್ಳಿ. ಮಾರ್ಕೆಟ್ ಕೆಳಗೆ ಬಂದರೂ ಬೈ ಆಗುತ್ತೆ, ಮಾರ್ಕೆಟ್ ಸ್ಟಾಗ್ನೇಟ್ ಆಗಿರ್ಬೇಕಾದ್ರೂ ಬೈ ಆಗುತ್ತೆ. 10 ಲಕ್ಷ ಆಗಿರುತ್ತೆ. ಈ 10 ಲಕ್ಷ ಡಬಲ್ ಆದರೆ ನಿಮ್ಗೆ ಎಷ್ಟು ಲಾಭ ಬರುತ್ತೆ? ಎಕ್ಸ್ಟ್ರಾ 10 ಲಕ್ಷ ಬರುತ್ತೆ. ಆಕ್ಚುಲಿ SIP ಇನ್ವೆಸ್ಟರ್ಸು ಮಾರ್ಕೆಟ್ ಕೆಳಗೆ ಬಂದರೆ ಖುಷಿ ಪಡಬೇಕು. ಯಾಕಂದ್ರೆ ಅವ್ರಿಗೆ ಲೋವರ್ NAV ನಲ್ಲಿ ಸಿಗುತ್ತೆ. NAV ಅಂದ್ರೆ ಏನು ಹೇಳಿ, ಕಮ್ಮಿ ರೇಟಲ್ಲಿ ನಿಮಗೆ ಶೇರ್ ಸಿಗುತ್ತೆ. ಮುಂಚೆ ನಿಮ್ಮ ಹತ್ರ 10,000 ರೂಪಾಯಿ ಇದ್ರೆ 100 ರೂಪಾಯಿ ಶೇರ್ಸ್ ಬೈ ಮಾಡ್ಬೇಕಂದ್ರೆ ನಿಮಗೆ 100 ಶೇರ್ ಸಿಗವು, 100 ಶೇರ್ ಸಿಕ್ತಿತ್ತು 100 ರೂಪಾಯಿದು. ಅದೇ ನಾಳೆ ಏನಾದರೂ 80 ರೂಪಾಯಿ ಬಂದರೆ ಅದೇ 10,000 ರೂಪಾಯಿಗೆ ನಿಮಗೆ 125 ಶೇರ್ ಸಿಗುತ್ತೆ. 25 ಶೇರ್ ಫ್ರೀಯಾಗಿ ಸಿಗುತ್ತೆ, ಎಕ್ಸ್ಟ್ರಾ ಸಿಗುತ್ತೆ. ದಿಸ್ ಇಸ್ ಅ ಬ್ಯೂಟಿ. ಮಾರ್ಕೆಟ್ ಬಿದ್ದರೆ SIPನವ್ರಿಗೆ ತುಂಬ ಒಳ್ಳೆಯದು. ಮಾರ್ಕೆಟ್ ಎಷ್ಟು ಬೀಳುತ್ತೋ SIPಗೆ ಅಷ್ಟು ಒಳ್ಳೆಯದು. ಯಾಕಂದರೆ ರುಪಿ ಕಾಸ್ಟ್ ಆವರೇಜಿಂಗ್ ಆಗ್ತಾ ಹೋಗುತ್ತೆ, ಕಡಿಮೆ ರೇಟಲ್ಲಿ ಬೈ ಆಗ್ತಾ ಹೋಗುತ್ತೆ. ನಾಳೆ ಮಾರ್ಕೆಟ್ ಮೇಲೋದಾಗ ಅಂದರೆ ಅದು 80 ರೂಪಾಯಿಂದ 120, 130 ಹೋದರೆ ನಿಮ್ಮದು
ಎಂಟೈರ್ ದುಡ್ಡು ಮೇಲೆ ಹೋಗುತ್ತಲ್ವಾ. ಲಾಂಗ್ ಟರ್ಮ್ ಅಲ್ಲಿ ಥಿಂಕ್ ಮಾಡಿ. ಈಗ ನೀವು SIP ಮಾಡಿರೋದೇ ಲಾಂಗ್ ಟರ್ಮ್ಗಲ್ಲ, ರಿಟೈರ್ಮೆಂಟ್ ಇರ್ಬೋದು, ನಾನೊಂದು ಮನೆ ತಾಣಕ್ಕಿರ್ಬೋದು, ಏನಕ್ಕಾದ್ರೂ ಲಾಂಗ್ ಟರ್ಮ್ಗೆ ಮಾಡಿರ್ತೀರಾ. ಶಾರ್ಟ್ ಟರ್ಮ್ಗಂತೂ ಯಾರು SIP ಮಾಡಲ್ಲ. ಶಾರ್ಟ್ ಟರ್ಮ್ಗೆ SIP ಮಾಡೋಕ್ಕೂ ಹೋಗ್ಬೇಡಿ. 2 ವರ್ಷ 3 ವರ್ಷಕ್ಕೆಲ್ಲ SIP ಮಾಡಬೇಡಿ. ಲಾಂಗ್ ಟರ್ಮ್ ಇದ್ರೆ ಮಾತ್ರ SIP ಮಾಡಿ, ಯಾಕಂದ್ರೆ ದುಡ್ಡು ಬರೋದೇನೆ ಲಾಂಗ್ ಟರ್ಮ್ ಅಲ್ಲಿ. ಮತ್ತೆ ಎಷ್ಟೋ ಜನ ನಾನು ನೋಡಿದೀನಿ ಇನ್ಸ್ಟಾಗ್ರಾಮ್ಗೆಲ್ಲ ಇನ್ಫ್ಲುಯೆನ್ಸರ್ಗಳು ಹೇಳ್ತಾರೆ SIP ವೇಸ್ಟು ಅಂತ. ಓಕೆ, SIP ವೇಸ್ಟ್ ಬಿಟ್ಬಿಡಿ. SIP ಸರಿಯಾಗಿ ರಿಟರ್ನ್ ಕೊಟ್ಟಿಲ್ಲ, ಹೌದು, ಒಂದೂವರೆ ವರ್ಷದಿಂದ ರಿಟರ್ನ್ ಕೊಟ್ಟಿಲ್ಲ. ಬೇರೆ ಆಪ್ಷನ್ ಏನಿದೆ? ಗೋಲ್ಡ್ ಕೂಡ ಇದೇ ರೀತಿನೇ. ಗೋಲ್ಡ್ ಯಾವತ್ತೂ ಹೋಗ್ಲಿಲ್ಲ, ಸಡನ್ ಆಗಿ 1 ವರ್ಷಕ್ಕೆ ಎಲ್ಲ ಸೇರಿ ಹೋಗ್ಬಿಡುತ್ತೆ. ಲಾಸ್ಟ್ ಇಯರ್ ಹಂಗೆ ಆಗಿರೋದು. ಸಿಲ್ವರು 40 ವರ್ಷದಿಂದ ಹೋಗಿಲ್ಲ, ಈ ವರ್ಷ ಹೋಗ್ತಾ ಇದೆ. ಬಿಟ್ರೆ ಬೇರೆ ಆಪ್ಷನ್ ಏನಿದೆ? ಆರ್ಡಿನಲ್ಲಿ ಎಷ್ಟು ಸಿಗುತ್ತೆ? 7% ಸಿಗುತ್ತೆ. PPF EPF ಅದರಲ್ಲಿ ಎಷ್ಟು ಸಿಗುತ್ತೆ? 7.5-8% ಸಿಗುತ್ತೆ. ಬೇರೆ ಆಪ್ಷನ್ ಏನಿದೆ? ಇಲ್ಲ, ನೀವು ರಿಯಲ್ ಎಸ್ಟೇಟಲ್ಲಿ ಹೋಗಿ ಇನ್ವೆಸ್ಟ್ ಮಾಡ್ತೀರಾ, ಇನ್ವೆಸ್ಟ್ ಮಾಡೋಕೆ 50 ಲಕ್ಷ ಇನ್ವೆಸ್ಟ್ ಮಾಡ್ತೀರಾ, 10 ವರ್ಷ ಬಿಟ್ಟದು 1.5 ಕೋಟಿ ಆಯಿತು ಅಂದರೂ ಕೂಡ ನಿಮ್ಮದು ಇಂಟ್ರೆಸ್ಟು ಎಲ್ಲ ಸೇರಿದ್ರೆ ನಿಮಗೆ 6-7% ವರ್ಕೌಟ್ ಆಗಿರುತ್ತೆ. ನೀವು 1.5 ಕೋಟಿಗೆ ಮಾರಿದ್ರು ಕೂಡ, ಅದು 50 ಲಕ್ಷ ಸೈಟು ಅಥವಾ ಮನೆ 1.5 ಕೋಟಿಗೆ ಮಾರಿದ್ರು ಕೂಡ ನಿಮ್ಗೆ ಇಂಟ್ರೆಸ್ಟ್ ಎಲ್ಲ ತೆಗೆದುಬಿಟ್ಟು ನಿಮಗೆ ಜಸ್ಟ್ 6-7% ವರ್ಕೌಟ್ ಆಗಿರುತ್ತೆ. ಇರೋದ್ರಲ್ಲೇ ಬೆಟರ್ ಆಪ್ಷನ್ ಅಂದರೆ ಅದು SIPನೇ. ವೆಲ್ತ್ ಬಿಲ್ಡ್ ಮಾಡೋಕ್ಕೆ, ದುಡ್ಡು ಮಾಡೋಕ್ಕೆ. ಯಾರ್ಯಾರೋ ಆನ್ಲೈನಲ್ಲಿ ಏನೇನೋ ಹೇಳ್ತಾರೆ ಅಂತ ಎಲ್ಲರ ಮಾತು ಕೇಳಕ್ಕೆ ಹೋಗ್ಬೇಡಿ, ನನ್ನ ಮಾತು ಕೇಳಬೇಡಿ. ಡೇಟಾ ನಂಬಿ. ಈಗ ನಾನೇನು ಹೇಳೋದ್ನಲ್ವ ಇಷ್ಟೋ ತನಕ, ಅದೆಲ್ಲನೂ ಕೆಳಗಡೆ ಸೋರ್ಸಲ್ಲಿ ಕೊಟ್ಟಿರ್ತೀನಿ, ಸೋರ್ಸಲ್ಲಿ ಕೂಡ ನೀವು ಹೋಗಿ ಚೆಕ್ ಮಾಡ್ಬೋದು. ಡೇಟಾ ನಂಬಿ. ಮತ್ತೆ ಇವಾಗ ನಿಮ್ಮ SIPನ ನೀವು ಬಂದ್ ಮಾಡಬೇಕಾ? ಆ್ಯಕ್ಚುಲಿ ಏನಾದರೂ ನಿಮಗೆ ನೆಕ್ಸ್ಟ್ ವರ್ಷ ದುಡ್ಡು ಬೇಕು, ಮತ್ತು ಈ ಥರ ಮಾರ್ಕೆಟ್ ಮೇಲೆ ಕೆಳಗೆ ಹೋಗೋದು ನನ್ನ ಕೈಲಿ ತಡ್ಕೊಳಕ್ಕಾಗಲ್ಲ, ನನಗೆ ನಿದ್ದೆ ಬರ್ತಿಲ್ಲ, ಸಮಾಧಾನ ಆಗ್ತಿಲ್ಲ ಅಂತೆಲ್ಲ ಏನಾದ್ರು ಇದ್ದರೆ ಹಂಗೆ ಸ್ಟಾಪ್ ಮಾಡಿ. ಆ ಥರ ಏನಾದರೂ ಮನಸ್ಥಿತಿ ಇದ್ದರೆ ಮಾತ್ರ ಸ್ಟಾಪ್ ಮಾಡಿ. ನಿಮ್ಮದು ಗೋಲ್ ಲಾಂಗ್ ಟರ್ಮ್ ಇದ್ದರೆ 10 ಇಯರು 15 ಇಯರು 20 ಇಯರ್ ಎಲ್ಲ ಗೋಲ್ ಇದ್ದರೆ ಏನಕ್ಕೆ ಮಾಡ್ತೀರಾ? ನೀವೇ ಯೋಚನೆ ಮಾಡಿ, ಏನಕ್ಕೆ ಮಾಡ್ತೀರಾ? ನಿಮಗೆ ನೀವೇ ಮೋಸ ಮಾಡ್ಕೊಂಡಂಗಲ್ವಾ? ಗೋಲ್ ಇರೋದು 10 ವರ್ಷಕ್ಕೆ, 1 ವರ್ಷಕ್ಕೆ ಅವಲೇ ಬಿಟ್ಟಂಗೆ. ನಾನು ಜಿಮ್ಗೆ ಸೇರ್ಕೊತೀನಿ, ಜಿಮ್ ಮಾಡ್ತೀನಿ, ಬಾಡಿ ಬಿಲ್ಡ್ ಮಾಡ್ತೀನಿ ಅಂತ ಸೇರಿಕೊಂಡು ಒಂದು 15 ದಿವಸ ಹೋಗಿ ಜಿಮ್ ಮಾಡಿಬಿಟ್ಟು ಬಾಡಿ ಬರಲಿಲ್ಲ ಅಂತ ಜಿಮ್ಮೇ ಬಿಟ್ಬಿಡ್ತೀನಿ. ಹಂಗೆ ಮಾಡ್ತಿದ್ದೀರಾ. ಗೋಲ್ ಇರೋದೇ ಒಂದು, ಮಾಡ್ತಿರೋದೇ ಒಂದು. ನನಗೂ ಎಷ್ಟೊಂದು ಜನ ಮೆಸೇಜ್ ಮಾಡ್ತಾರೆ, ಕಾಮೆಂಟ್ ಮಾಡ್ತಾರೆ. ಮಾರ್ಕೆಟ್ ಇರೋದೇ ಇದೇ ರೀತಿ. ಇವಾಗ ಒಂದ್ಸಲ ನಿಮಗೆ ಅರ್ಥ ಆಗುತ್ತೆ, ಇಲ್ಲ ಒಂಥರ ನಿಮಗೆ ಪಾಠ ಸಿಕ್ಕಂಗಾಗುತ್ತೆ ಮಾರ್ಕೆಟ್ ಯಾವ ರೀತಿ ಆಗುತ್ತೆ ಅಂತ. ಫ್ಯೂಚರಲ್ಲಿ ನೀವು ಏನೇನು ಮಾಡಬೇಕು ಅನ್ನೋದನ್ನ ಈ ಡೇಟಾ ಇಟ್ಕೊಂಡು ಮಾಡ್ತೀರಾ. ಇದೊಂಥರ ನಿಮಗೆ ಲೆಸನ್ ಇದ್ದಂಗೆ. ಮಾರ್ಕೆಟ್ ಕೆಳಗೆ ಬಂದರೆ ಬೈಕೊಂಬೇಡಿ, ಖುಷಿ ಪಡಿ, ನಿಮಗೆ ಪಾಠ ಸಿಕ್ಕಂಗಾಗುತ್ತೆ. ಯಾರು ಹೇಳ್ಕೊಡ್ತಾರೆ ಈ ಪಾಠನ? ಯಾವ ಬುಕ್ ಹೇಳ್ಕೊಡುತ್ತೆ? ಯಾವ ಯೂಟ್ಯೂಬ್ ಚಾನಲ್ ಹೇಳ್ಕೊಡುತ್ತೆ? ಯಾರು ಹೇಳ್ಕೊಟ್ರು ಕೂಡ ಅದು ಜಸ್ಟ್ ಡೇಟಾ ಆಗಿರುತ್ತೆ. ರಿಯಲ್ ಎಕ್ಸ್ಪೀರಿಯನ್ಸ್ ಮಾಡಿದಾಗ್ಲೇ ನಿಮಗೆ ಅದ್ರ ಬೆಲೆ ಗೊತ್ತಾಗುತ್ತೆ. ನೀರಲ್ಲಿ ಇಳಿದ್ರೇ ಈಜು ಕಳಿಯೋಕ್ಕಾಗೋದು. ಮತ್ತು ಇನ್ನೂ ಏನಾದರೂ ಹೇಳ್ಬೇಕನ್ಸಿದ್ರೆ ದಯವಿಟ್ಟು ಕೆಳಗಡೆ ಕಾಮೆಂಟ್ ಮಾಡಿ. ಮತ್ತು ನಿಮಗೇನಾದರೂ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಹೆಲ್ಪ್ ಬೇಕಿದ್ರೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಗೂಗಲ್ ಫಾರ್ಮ್ ಇದೆ. ಆ ಗೂಗಲ್ ಫಾರ್ಮಲ್ಲಿ ನೀವು ನಿಮ್ಮ ಡೀಟೇಲ್ನ ಎಂಟ್ರಿ ಮಾಡಿದ್ರೆ ನಮ್ಮ ಟೀಮ್ ನಿಮಗೆ ಕಾಲ್ ಮಾಡಿ ಹೆಲ್ಪ್ ಮಾಡ್ತಾರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ.